ಫೈನಲಿ ಅಲ್ಲಿ ಇಲ್ಲಿ ಎಲ್ಲ ನೋಡ್ಕೊಂಡು ಬಿಲ್ಲಿಂಗ್ ಬಂದ್ವಿ. ಇಲ್ಲೆಲ್ಲ ಸೆಲ್ಫ್ ಬಿಲ್ಲಿಂಗ್ ಇರುತ್ತೆ. ನಾವೇನ್ ತಗೊಂಡಿದೀವಿ ಅದಕ್ಕೆ ಇದು ಇಬ್ರದ್ದು ಇದೆ ಆಕ್ಚುಲಿ. ನಾವು ಜಾಸ್ತಿ ತಗೊಂಡಿಲ್ಲ, ಅವ್ರು ಜಾಸ್ತಿ ತಗೊಂಡಿದ್ದಾರೆ. ಸೊ ಇಲ್ಲಿ ಇವಾಗ ನಾವೇ ಸೆಲ್ಫ್ ಬಿಲ್ ಮಾಡ್ಕೊಂಡು ಸ್ಕ್ಯಾನ್ ಮಾಡಿ ಬಿಲ್ ಬರುತ್ತೆ. ಮತ್ತೆ ಅದು ಡೋರ್ ಓಪನ್ ಆಗಲ್ಲ, ಸ್ಕ್ಯಾನ್ ಮಾಡ್ಬೇಕು. ಸೊ ಅಲ್ಲಿ ಸ್ಕ್ಯಾನರ್ ಇರುತ್ತೆ, ಸ್ಕ್ಯಾನ್ ಮಾಡಿ ಹಾಕ್ಬೇಕು. ನೋಡಿ ಬಿಲ್ ನಾವೇ ಹಾಕೊಂಡ್ಬಿಟ್ಟಿವಿ. ನೋಡಿ ಅವರೆಲ್ಲ ಹಾಕೊಂಡಿದ್ದಾರಪ್ಪ. ಆಮೇಲೆ ಯಾರು ಚೆಕ್ ಮಾಡಲ್ಲ. ನಮ್ಮ ಬಿಲ್ ನಾವು ಹಾಕೊಳ್ಳೋದು ಓಡೋದು ಅಷ್ಟೇ. ಅದು ಇಂಡಿಯಾದಲ್ಲಿ ಈ ತರ ಇದ್ರೆ ಹೆಂಗಿರುತ್ತೆ? ಇಂಡಿಯಾಲಿ ಈ ತರ ಮಾಡಕ್ಕಾಗಲ್ಲ. ಇಲ್ಲಿ ಅಂದ್ರೆ ಜನಗಳು ಕಡಿಮೆ, ಬಟ್ ಅಲ್ಲಿ ಇಂಡಿಯಾಲಿ ಜನ ಜಾಸ್ತಿ. ಸೊ ಇವಾಗ ಇಲ್ಲಿ ಬಿಲ್ ಎಲ್ಲ ಹಾಕಿದ್ದಾಯ್ತು. ಸ್ಕ್ಯಾನ್ ಮಾಡ್ಬೇಕು. ಯಾರು ಚೆಕ್ ಮಾಡಲ್ಲ, ಬಟ್ ಇಲ್ಲಿ ಈ ತರ ಸ್ಕ್ಯಾನ್ ಮಾಡಿದ್ರೆ ಡೋರ್ ಓಪನ್ ಎಲ್ಲ. ನೋಡಿ ಎಷ್ಟು ಜನನ ಬಿಲೀವ್ ಮಾಡ್ತಾರೆ ಅಂದ್ರೆ ಇವರು. ನಿಜ, ತುಂಬಾ ನಂಬ್ತಾರೆ. ಅದು ಚಿಕ್ಕ ಚಿಕ್ಕದೆಲ್ಲ, ಇದೇನು ಗ್ರಾಸರಿ ಶಾಪ್ ಅಲ್ಲ, ದೊಡ್ಡದು ಐಕೆ ಸ್ಟೋರ್. ಎಷ್ಟ್ ಬೇಕಾದ್ರೆ ಎತ್ಕೊಂಡು ಹೋಗ್ಬೋದು, ಯಾರು ಚೆಕ್ ಮಾಡಲ್ಲ. ಜಾನ್ ನಿದ್ದೆ ಮಾಡಿ ಒಂದ್ ರೌಂಡ್ ಎದ್ದ. ಇವಾಗ ಹೋಗೋ ಟೈಮಿಗೆ ಕರೆಕ್ಟ್ ಆಗಿ ಎದ್ದಿದ್ದಾನೆ. ಬಾಯ್. ಮನೆಗೆ ಡ್ರಾಪ್ ಮಾಡ್ಬಿಟ್ಟು ನಮ್ ಮನೆಗೆ ಹೋಗೋಣ ಅಂತ ಬರ್ತಾ ಇದ್ವಿ. ಸೊ ಹಂಗೆ ಇಲ್ಲಿ ಮಾಲ್ ಅಲ್ಲಿ ಏನೋ ತಗೊಳೋದಿತ್ತು, ಅದಕ್ಕೆ ಇಲ್ಲಿ ನಿಲ್ಸಿದ್ವಿ. ಇಲ್ಲಿ ಸೆಂಟ್ರಲ್ ಅಲ್ಲಿ ನಾವು ಆಲ್ರೆಡಿ ನಾನ್ ಸ್ಟೋರಿ ಎಲ್ಲ ಹಾಕಿದ್ದೆ. ಈ ಪ್ಲೇಸ್ ನಂಗೆ ತುಂಬಾ ಇಷ್ಟ ಇಲ್ಲಿ ಬರಕ್ಕೆ. ಬಟ್ ವಿಂಟರ್ ಎಲ್ಲ ತುಂಬಾ ಚಳಿ ಇರ್ತಿತ್ತು, ಅವಾಗೆಲ್ಲ ಬರಕ್ ಆಗ್ತಿರ್ಲಿಲ್ಲ. ಬಟ್ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಿದೆ. ವಾಟರ್ ಎಲ್ಲ ಫ್ರೀಸ್ ಆಗಿತ್ತು ಆ ಟೈಮ್ ಅಲ್ಲಿ. ಇವಾಗ ನೋಡಕ್ಕೆ ಚಂದ. ನಾವಿರೋ ಜಾಗದ್ದು ಸಿಟಿ ಸೆಂಟರ್ ನ ತೋರಿಸ್ತೀವಿ. ಈಗ ಯಾವ ತರ ಇದೆ ನಾರ್ವೆ, ನಿಮ್ಗೆ ಯಾವ ತರ ಇರುತ್ತೆ, ನಾರ್ವೆ ಸಿಟೀಸ್ ಯಾವ ತರ ಇರುತ್ತೆ ಅಂತ ಒಂದು ಚಿಕ್ಕ ಎಕ್ಸಾಂಪಲ್ ಅಷ್ಟೇ ಇದು. ನಾವಿರೋ ಪ್ಲೇಸ್ ಅರೆಂಡಾಲ್ ಅಂತ. ಅರೆಂಡಾಲ್ ಸಿಟಿ ಸೆಂಟರ್ ಹೇಗಿದೆ ಅಂತ ನಿಮ್ಗೊಂದು ಗ್ಲಿಮ್ಸ್ ತೋರ್ಸೋಣ. ಇದೇ ಸಿಟಿ ಸೆಂಟರ್. ಅಲ್ಲಿ ಕಾಣಿಸ್ತಿದೆಯಲ್ಲ, ಒಂದು ಬಿಲ್ಡಿಂಗ್ ಕಾಣಿಸ್ತಿದೆ ನೋಡಿ, ಇದು ಅದು ಮಾಲ್. ಅದ್ರ ಹೆಸರು ಆಲ್ಟಿ ಅಂತ. ಆಲ್ಟಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಆಲ್ ಅಂತ, ಇವ್ರ ಭಾಷೆಯಲ್ಲಿ ಆಲ್ಟಿ ಅಂದ್ರೆ ನಾರ್ವೇಜಿಯನ್ ಭಾಷೆ ಅದು. ಇಲ್ಲೆಲ್ಲ ಮನೆಗಳು, ಅದೆಲ್ಲ ಮನೆಗಳು. ಸೊ ಅಲ್ಲಿದೆ ನೋಡಿ, ರೋಡ್ ಇದೆ, ಮೇನ್ ರೋಡ್ ಇದೆ. ಮೇನ್ ರೋಡು, ನಮ್ಮ ಮನೆಗೆ ಹೋಗೋ ರೋಡು. ಆಮೇಲೆ ಅಲ್ಲಿ ಬೆಟ್ಟದ ಮೇಲೆಲ್ಲ, ಬೆಟ್ಟದ ತುದಿ ಅಲ್ಲಿ ಝೂಮ್ ಮಾಡಿದ್ರೆ ಅಲ್ಲಿ ಮನೆ ಎಲ್ಲ ಕಾಣಿಸ್ತಿದ್ಯಲ್ಲ ನೋಡಿ. ಬೆಟ್ಟದ ಮೇಲೊಂದು ಮನೆ ಮಾಡಿ ಅಂತ ಆಡಿದ್ಯಲ್ಲ, ಅವರು ಮೋಸ್ಟ್ಲಿ ನಾರ್ವೆ ನೋಡೇ ಬರ್ದಿರ್ಬೇಕು ಅನ್ಸುತ್ತೆ, ನಾರ್ವೆ ಜನ ನೋಡಿ. ಹೌದು. ಆಮೇಲೆ ಅಲ್ಲೆಲ್ಲ ಮನೆ ಇದೆ ನೋಡು, ನೀರು ಪಕ್ಕ ಎಲ್ಲ ಮನೆ ಇದೆ. ಝೂಮ್ ಮಾಡಿದ್ರೆ ಸಿಟಿ ಸೆಂಟರ್ ಅಲ್ಲಿ ಈ ತರ ಇರೋದು. ಆಕ್ಚುಲಿ ಈ ತರ ನೋಡಕ್ ಸಿಗದೆ ಅಪರೂಪ. ನೋಡಿ, ಇದೇ ಸಿಟಿ ಸೆಂಟರ್. ಇಲ್ಲೇ ನಿಮ್ ರೈಟ್ ಸೈಡ್ ಸಿಟಿ ಸೆಂಟರ್. ಇದ್ರ ಮುಂದೆನೆ ನೋಡಿ ಈ ತರ ಬಿದಿರಿದೆ, ಲೇಕ್ ಇದೆ. ಸೊ ಇಲ್ಲೆಲ್ಲ ಇನ್ನೂ ಪೀಕ್ ಸಮ್ಮರ್ ಬರುತ್ತಲ್ಲ, ಅವಾಗ ಇಲ್ಲೆಲ್ಲ ಬೋಟ್ ಅಲ್ಲಿ ನೋಡ್ಬೋದು. ಇಲ್ಲೆಲ್ಲ ಹೋಗ್ತಾ ಇರ್ತಾರೆ ನೋಡಿ. ಆಗ್ಲೇ ಬೋಟ್ ನಿಲ್ಸಿದಾರೆ ನೋಡಿ. ಇಲ್ಲೆಲ್ಲ ಪ್ರೈವೇಟ್ ಬೋಟ್ಸ್ ಇರುತ್ತೆ, ಅವ್ರದ್ದೇನೆ. ಇಲ್ಲೆಲ್ಲ ಫುಲ್ ರಿಚ್ ಪೀಪಲ್, ಮನೆಗೊಂದು ಬೋಟ್ ಇರುತ್ತೆ. ಸೊ ಆಗ್ಲೇ ಬೋಟ್ ನಿಲ್ಸಿದಾರಲ್ಲ ನೋಡು, ಆಗ್ಲೇ ಬೋಟ್ ನಿಲ್ಸಕ್ ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ಎಲ್ಲ ಕಾಣಿಸ್ತಿದ್ಯಲ್ಲ ಈ ತರ, ಇಲ್ಲೆಲ್ಲ ಮರಗಳು ಇದೆಯಲ್ಲ, ಅದೆಲ್ಲ ಬೋಟ್ ನಿಲ್ಸೋದಕ್ಕೆ ಪಾರ್ಕಿಂಗ್ ಪಾರ್ಕಿಂಗ್ ಅದು. ಇದೆಲ್ಲ ತುಂಬಿಟ್ಟಿರುತ್ತೆ ಸಮ್ಮರ್ ಅಲ್ಲಿ. ಸೊ ಈ ವಾಟರ್ ಎಲ್ಲ ಸ್ನೋ ಎಲ್ಲ ಬಿದ್ದು ಫ್ರೀಸ್ ಆಗಿತ್ತು. ಇವಾಗ ಸಮ್ಮರ್ ಸ್ಟಾರ್ಟ್ ಆಯ್ತಲ್ಲ, ಟೆಂಪರೇಚರ್ ಪ್ಲಸ್ ಆಯ್ತಲ್ಲ, ಎಲ್ಲ ಕರ್ಗಿ ಇವಾಗ ನಾರ್ಮಲ್ ಸ್ಟೇಜ್ ಬಂದಿದೆ. ಇನ್ನು ಮರಗಳೆಲ್ಲ ಒಣಗೋಗಿದೆಯಲ್ಲ, ಅದೆಲ್ಲ ಇವಾಗ ಚಿಕ್ಕದಾಗಿ ಸ್ಟಾರ್ಟ್ ಆಗುತ್ತೆ. ಅವಾಗ ಇನ್ನೂ ಚೆನ್ನಾಗ್ ಕಾಣಿಸುತ್ತೆ. ಹೋಗ್ಬಿಟ್ಬತ್ತೀಯಾ? ಸೊ ಲಿಶಿತ್ ಇವಾಗ ಚೆನ್ನಾಗಿದ್ಯಾ? ಬಾ ನೀನು. ಬೇಡ, ನನ್ ಬರಲ್ಲ. ಇದೇನ್ ಫ್ಲೋಟಿಂಗ್ ಬ್ರಿಡ್ಜ್ ಅಲ್ಲ, ಇದು ಮಾಮೂಲಿ ಸಿಮೆಂಟ್ ತಿಂದಿದ್ದು. ಬಾ. ಇಷ್ಟು ಹಾಯ್ ನೋಡು, ಬೋಟ್ ರೆಡಿ ಇದೆ. ಬಾ ನೀನು. ನಂಗ್ ಭಯ ಆಗುತ್ತೆ ಬರಕ್ಕೆ. ಏನಾಗಲ್ಲ, ಬಾ. ಚೆನ್ನಾಗ್ ಅನ್ಸುತ್ತಾ? ಚೆನ್ನಾಗಿರುತ್ತೆ, ಬಾ. ತುಂಬಾ ಚಳಿ ಆಗ್ತಿದೆ, ವಿಂಡ್ ಬರ್ತಿದ್ಯಲ್ಲ ಅದಕ್ಕೆ. ಏನಾಗಲ್ಲ, ಬಾ. ಚಳಿ ಇವಾಗ ನಾನೊಂದ್ಸತಿ ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀನಿ. ಸ್ವಲ್ಪ ಅಷ್ಟೇ, ಬಾ. ಎಷ್ಟ್ ಚೆನ್ನಾಗಿದೆ ಗೊತ್ತಾ? ಅಲ್ಲಿ ನಿಂತ್ಕೊಂಡು ನೋಡ್ದಾಗ ನಂಗೆ ನಿಜ ಬರಕ್ ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಇಲ್ಲಿ ಬಂದ್ಮೇಲೆ ನೋಡು, ಪಕ್ಕದಲ್ಲೆಲ್ಲ ವಾಟರ್, ಸೋ ಬ್ಯೂಟಿಫುಲ್. ಅದ್ರಲ್ಲಿ ಈ ತರ ಬೋಟ್ ಅಲ್ಲಿ ಹೋದ್ರೆ ಹೆಂಗಿರುತ್ತೆ? ನಿಮ್ಗೆ ಒಂದ್ ಸರ್ಪ್ರೈಸ್ ಕೊಡ್ಲಾ? ಈ ಬೋಟ್ ಕಾಣಿಸ್ತಿದೆಯಲ್ಲ, ನಮ್ದೇ ಬೋಟ್ ಅಂತ ಹೇಳಕ್ ಆಗಲ್ಲ. ಬೋಟ್ ಒಳಗಡೆ ಹೆಂಗಿರುತ್ತೆ ಅಂತ ತೋರಿಸ್ತೀವಿ. ಒಂಥರ ನಾರ್ಮಲ್ ಈ ತರ ಚಿಕ್ಕ ಬೋಟ್, ಹಳೆ ಕಾಲದ ಬೋಟ್ ಅನ್ಸುತ್ತೆ ನೋಡಿ. ಯಾವ ತರ ಇದೆ, ಎಷ್ಟು ಹಳೆ ಬೋಟ್.
ಆದ್ರೂ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿದೆ ನೋಡಿ, ಅಲ್ಲಿ ಡ್ರೈವ್ ಮಾಡೋದು, ಅಲ್ಲಿ ಸೀಟು. ಇಲ್ಲಿ ನೋಡು, ಇಲ್ಲಿ ಕಾಫಿ ಕಪ್ಸ್ ಇದೆ, ಕಾಫಿ ಕುಡಿತಾ ಬೋಟಿಂಗ್ ಮಾಡ್ತಾ ಇಲ್ಲಿ 3 ಜನ ಕುತ್ಕೋಬಹುದು. ಇಲ್ಲಿ ಫಿಶಿಂಗ್ ಮಾಡಕ್ ಇಟ್ಟಿದ್ದಾರೆ ನೋಡಿ, ಫಿಶಿಂಗ್ ರಾಡ್ ಇದೆ. ಫಿಶಿಂಗ್ ಫಿಶಿಂಗ್ ಮಾಡ್ತಾ. ಹೋಗ್ತಾರೆ ಸೊ ನೋಡಿ. ಇದು ಇದೆ ನಮ್ ಸಿಟಿ, ನಾವಿರೋ ಸಿಟಿ ಇದೆ ನೋಡಿ. ಸ್ವಿಮ್ಮೇ ಬರಲ್ಲ ನಮ್ಗೆ, ಸ್ವಿಮ್ಮಿಂಗೇ ಬರಲ್ಲ ನಮ್ಗೆ. ನಿಂಗ್ ಸ್ವಲ್ಪ ಬರುತ್ತೆ, ನಂಗೊಂದ್ ಸ್ವಲ್ಪ ಬರಲ್ಲ. ಸ್ವಲ್ಪ ಅಂದ್ರೆ ಒಂದು 4 ಫೀಟ್ 5 ಫೀಟ್ ನೀರಿದ್ರೆ ಅಷ್ಟೇ. ಅಂದ್ರೆ ತಲೆವರೆಗೂ ಬಂದ್ರೆ ಪೂಲ್ ಎಲ್ಲ ಇರುತ್ತಲ್ಲ, ಅಲ್ಲಿ ರೆಸಾರ್ಟ್ ಎಲ್ಲ ಅಷ್ಟೇ ಪವರ್. ಅದು ನಿಂತ್ರೆ ನೀರ್ ಇಲ್ಲಿಗೆ ಬರುತ್ತಲ್ಲ, ಅಷ್ಟು ಮಾತ್ರ. ಅಷ್ಟೇ. ಇರೋರ್ಗೆಲ್ಲ ಚಿಕ್ಕ ಮಕ್ಳಿಂದನೂ ಸ್ವಿಮ್ಮಿಂಗ್ ಎಲ್ಲ ಕಲಿಸ್ತಾರೆ. ಸೊ ಇಲ್ಲಿಗೆ ಬಂದ್ಮೇಲೆ ನಮ್ಗೆ ಇವಾಗ ನಿಮ್ಗೆ ಸ್ವಿಮ್ಮಿಂಗ್ ಬರಲ್ಲ ಅಂದ್ರೆ ನಿಮ್ಗೆ ಸ್ವಿಮ್ಮಿಂಗ್ ಬರಲ್ವಾ ಅಂತ ತುಂಬಾ ಶಾಕ್ ಆಗ್ತಾರೆ. ಅದು ಅಲ್ಲದೆ ಸೇಫ್ಟಿ ರೀಸನ್ಸ್ ಅಂಡ್ ಎಲ್ಲದಕ್ಕೂ ಒಳ್ಳೇದೆ. ಸೊ ನೀವು ಯಾರಾದ್ರೂ ಒಂದು ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಸ್ವಿಮ್ಮಿಂಗ್ ಕಲ್ಸಿ, ತುಂಬಾ ಒಳ್ಳೇದು. ಎಲ್ಲ ಒಂದ್ ಕಡೆ ವ್ಯೂಸ್ ಆಗೇ ಆಗುತ್ತೆ. ಇಲ್ಲಿ ಮಾಲ್ ಅಲ್ಲಿ ಸೇಲ್ ನಡೀತಿದೆ ಆಯ್ತಾ, ಆಲ್ರೆಡಿ 1 ವೀಕ್ ಇಂದ ನಡೀತಾ ಇದೆ. ಏನಂತಂದ್ರೆ ಈ ತರ ಸ್ಟಾಂಪ್ ಕಲೆಕ್ಟ್ ಮಾಡ್ಕೋಬಹುದು ಯಾವ್ದಾದ್ರು ಶಾಪ್ ಅಲ್ಲಿ. ಬಟ್ ಇಲ್ಲಿ 3 ಶಾಪ್ ಅಲ್ಲಿ ನಾವು ಏನಾದ್ರು ಪರ್ಚೇಸ್ ಮಾಡಿ ಆ ಶಾಪ್ದು ಈ ತರ ಸ್ಟಾಂಪ್ ಹಾಕೊಡ್ತಾರೆ. ನಾವು ಅಪೋಟೆಕ್ ಅಲ್ಲಿ ಒಂದ್ ತಗೊಂಡ್ವಿ, ನಾರ್ಮಲ್ ಅಲ್ಲಿ ಒಂದ್ ತಗೊಂಡ್ವಿ, ಮತ್ತೆ ಒಂದ್ ಸ್ಪಾರ್ ಅಲ್ಲಿ ತಗೊಂಡಿದೀವಿ. ಸೊ ಇದ್ರಲ್ಲಿ ನಮ್ದು ನೇಮು ಮತ್ತೆ ಫೋನ್ ನಂಬರ್ ಬರ್ದ್ಬಿಟ್ಟು ಅಲ್ಲಿ ಬಾಕ್ಸ್ ಇದೆ, ಬಾಕ್ಸ್ ಕಾಣಿಸ್ತಾ ಇದೆ ಆಯ್ತಾ, ಬಾಕ್ಸ್ ಅಲ್ಲಿ ಹಾಕ್ಬೇಕು. ಆಲ್ರೆಡಿ ಆ ಬಾಕ್ಸ್ ಮುಕ್ಕಾಲ್ ಭಾಗ ತುಂಬೋಗಿದೆ. ಅಂಡ್ ಇದು ಲಾಸ್ಟ್ ಡೇ. ಇವಾಗ ಎಷ್ಟಾಗಿದೆ ಗೊತ್ತಾ ಟೈಮು? ಆಲ್ರೆಡಿ 5:38 ಆಗಿದೆ. 6 o'clock ಲಾಸ್ಟ್ ಆಯ್ತಾ. ನೋಡಿ ಇಲ್ಲೂ ಇಟ್ಟಿದ್ದಾರೆ ಸ್ಟಾಂಪ್ಸ್ ಎಲ್ಲ, ಇಲ್ಲಿಂದಾನು ತಗೋಬಹುದು. ಸೊ ಯಾರು ಲಕ್ಕಿ ಡ್ರಾ ತರ, ಸೊ ಲಕ್ಕಿ ವಿನ್ನರ್ಗೆ 3000 ಕ್ರೋನರ್ ಅಂದ್ರೆ ಇದು ನಾರ್ವೇಜಿಯನ್ ಅಲ್ಲಿ ಇದೆ, ಅಂದ್ರೆ 2,500 ಅಲ್ವಾ? ಅಲ್ಲ ಸಾರಿ, 27,000 ವರ್ತ್ ದುಡ್ಡು ಕೊಡ್ತಾರೆ. ಸೊ ಲಕ್ಕಿ ಇದ್ರೆ. ಎಷ್ಟು ಜನಕ್ಕೆ? ಒಬ್ರಿಗೇನೆ, ಒಂದು ಸ್ಟಾಂಪ್ ಒಬ್ರಿಗೇನೆ. ಅಲ್ಲ, ಎಷ್ಟು ಜನಕ್ಕ ಐ ಡೋಂಟ್ ನೋ. ಐ ಥಿಂಕ್ ಒಬ್ರೇ ಅನ್ಸುತ್ತೆ. ಒಬ್ರೇ ಅನ್ಸುತ್ತೆ. ಈ ಬಾಕ್ಸ್ ಫುಲ್ ತುಂಬಿದೆ. ಇವಾಗ ನಾವು ಹಾಕೋಣ. ಓಕೆ, ದೇವ್ರ ನೆನ್ಸ್ಕೊಂಡು ಹಾಕು. ಕಾಪಾಡಪ್ಪ. ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ಯೂಟ್ಯೂಬ್ ನೋಡ್ತಿದಾರಲ್ಲ, ಅವರೆಲ್ಲ ಅವ್ರನ್ನೆಲ್ಲ ನೆನಪಿಸ್ಕೊಂಡು ಎಲ್ಲರೂ ವಿಶ್ ಮಾಡಿ. ಕಿಡ್ರಾಲಿ ನಾವೇ ಗೆಲ್ಬೇಕು, ನಮ್ಗೆ ದುಡ್ಡು ಬರ್ಬೇಕು. ನಮಗ್ ಬಂದ್ರೆ ನಾವು ಇಂಡಿಯಾಗ ಹೋದ್ಮೇಲೆ ನಮ್ ಸಬ್ಸ್ಕ್ರೈಬರ್ಸ್ ನ ಸೆಲೆಕ್ಟ್ ಮಾಡಿ ಅವ್ರಿಗೆ ನಾವು ಗಿಫ್ಟ್ ಕೊಡೋಣ. ಇಟ್ಸ್ ವೇಟ್, ಯಾವಾಗ ಅನೌನ್ಸ್ ಮಾಡ್ತಾರೆ ಗೊತ್ತಿಲ್ಲ. ಇದೆಲ್ಲ ಅದಕ್ಕೆ ಬಲೂನ್ ಸೇಲ್ ನಡೀತಿದೆಯಲ್ಲ, ಇವತ್ತೇ ಲಾಸ್ಟ್ ಅಲ್ವಾ? ಇವತ್ತೇ ಲಾಸ್ಟ್. ಇವಾಗ 6 ಗಂಟೆ ಲಾಸ್ಟ್. ನಾವ್ ಇವಾಗ ಬಂದು ಇಷ್ಟು 1 ವಾರದಿಂದ ಸೇಲ್ ನಡೀತಿದೆ. ಒಂದು ದಿನನೂ ಏನು ತಗೊಳಕ್ ಬಂದಿರಲಿಲ್ಲ. ಬಟ್ ಇವತ್ತು ಅರ್ಜೆಂಟ್ ಅಲ್ಲಿ ತಗೊಂಡಿದೀವಿ. ಒಂಥರ ಓಡಿ ಲಾಗ್ ಮಾಡಕ್ಕಾಗಿಲ್ಲ ನಾವು ತಗೊಳ್ಳುವಾಗ. ಇವಾಗ ಶಾಪ್ ಅಲ್ಲಿ ನೋಡೋ, ಏನು ಪರ್ಚೇಸ್ ಮಾಡೋದಲ್ಲ, ತಿನ್ನೋ ಶಾಪ್ ಅಲ್ಲಿ ಬಿಗ್ ಬೈಟ್ ಅಂತ ಇದೆ. ಇಲ್ಲೂ ಕೂಡ ಒಳ್ಳೆ ಬಿಸ್ನೆಸ್ ಅಲ್ವಾ? ಅವ್ರಿಗೂ ಒಳ್ಳೆ ಬಿಸ್ನೆಸ್, ಎಲ್ರು ಬೈ ಮಾಡ್ತಾರೆ. ಅದು 3 ಶಾಪ್ ಅಲ್ಲಿ ಒಂದ್ ವಾರದಲ್ಲಿ ಒಳ್ಳೆ ಬಿಸ್ನೆಸ್ ಆಗುತ್ತೆ. ಸೊ ಅಷ್ಟೇ. ಇವಾಗ ಇವತ್ ಬೆಳಗಿಂದ ಸಂಜೆ ತನಕ ಇಷ್ಟ ಆಯ್ತು. ಇವಾಗ ಮನೆಗೆ ಹೋಗ್ತಾ ಇದೀವಿ. ಮನೆಗೆ ಹೋಗಿ ರೆಸ್ಟ್ ಮಾಡ್ಬೇಕು, ಆಮೇಲೆ ಅಡಿಗೆ ಮಾಡ್ಕೋಬೇಕು, ಡಿನ್ನರ್ ಮಾಡ್ಬೇಕು. ಆಗ್ಲೇ ಟೈಮ್ ಆಗೋಗಿದೆ. ಇಂಡಿಯಾಲ್ ಆಲ್ರೆಡಿ ಟೈಮ್ ಆಗೋಗಿರುತ್ತೆ, ಇಂಡಿಯಾದಲ್ಲೆಲ್ಲ ಮಲ್ಕೊಂಡಿರ್ತಾರೆ. ಸೊ ನಾವ್ ಇವಾಗ ನಮ್ಮ ಡಿನ್ನರ್ ಸ್ಟಾರ್ಟ್ ಮಾಡ್ತೀವಿ. ಸೊ thank you for watching our video. Thank you for supporting us. ಇನ್ನೊಂದೇ ಇದೇ ತರ ವಿಡಿಯೋಸ್ ಟ್ರೈ ಮಾಡ್ತೀವಿ, ಹಾಕ್ತಾ ಇರ್ತೀವಿ. ಯಾವ ತರ ವಿಡಿಯೋಸ್ ನೋಡ್ಬೇಕು ಅಂತ ಏನಾದ್ರು ಇದ್ರೆ ಕಮೆಂಟ್ ಮಾಡಿ. ನಾರ್ವೆ ಬಗ್ಗೆ, ನಾರ್ವೆ ಅಲ್ಲಿ. ಸೊ ಅಷ್ಟೇ, ಇವತ್ತಿನ ಲಾಗ್ ಇದಾಗಿತ್ತು. ಅಂಡ್ ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.